ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಾಬ್ ಆಸ್ಪಿರೆಂಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ದಿನಾಂಕ 14/12/2024 ಒಂದು ನಡೆದ CTET ಒಂದು ಪೇಪರ್ 2 ಓಕೆ ಎರಡನೇ ಪೇಪರಿನ ಒಂದು ಕನ್ನಡ ಭಾಷೆಯನ್ನಾಗಿ ಆಯ್ಕೆ ಮಾಡಿರುವಂತಹ ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಆ್ಯಸ್ ಅ ಕನ್ನಡ ಅಂತ ಯಾವ ಅಭ್ಯರ್ಥಿಗಳು ಚಾಯ್ಸ್ ಮಾಡ್ಕೊಂಡಿದ್ದೀರಾ, ಸೊ ಅದನ್ನು ಕಂಪ್ಲೀಟಾಗಿ ಪೇಪರನ್ನು 30 ಕ್ವಶನ್ಸನ್ನು ನಾನು ಈ ವಿಡಿಯೋ ಮೂಲಕ ನಿಮಗೆ ಸಾಲ್ವ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ. ಹಾಗೂ ಫಸ್ಟ್ ಟೈಮ್ ನೀವು ಯಾರಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಫ್ರೆಂಡ್ಸ್, ನಾನು ಸಾಲ್ವ್ ಮಾಡ್ತಾ ಇರೋದು ವರ್ಜನ್ ಕೋಡ್ ಬಂದುಬಿಟ್ಟು ಈ ವರ್ಜನ್ ಕೋಡ್ ಇರುತ್ತದೆ. ಫ್ರೆಂಡ್ಸ್, ಇದರಲ್ಲಿ ಇಲ್ಲಿ ನೋಡ್ತಿರ್ಬೋದು, ಅಭ್ಯರ್ಥಿಗಳು ಕನ್ನಡವನ್ನು ಭಾಷೆ 2 ಎಂದು ಆರಿಸಿಕೊಂಡಿದ್ದರೆ ಮಾತ್ರ ಭಾಗ 5ರಲ್ಲಿರುವ ಪ್ರಶ್ನೆಗಳನ್ನು ಪ್ರಶ್ನೆ ಸಂಖ್ಯೆ ಬಂದುಬಿಟ್ಟು 121ರಿಂದ 150ರವರೆಗೆ ಉತ್ತರಿಸಬೇಕು. ಓಕೆ, ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ ಪಾರ್ಟ್ 5 ಇದೆ, ಲ್ಯಾಂಗ್ವೇಜ್ 2 ಆ್ಯಸ್ ಅ ಕನ್ನಡ ಅಂತ ಇದೆ. ಸೊ ಮೊದಲನೇದಾಗಿ ಬಂದುಬಿಟ್ಟು ಒಂದು ಕೆಳಗಿನ ಲೇಖನ ಭಾಗವನ್ನು ಓದಿ ಅನುಸರಿಸಿ ಬರುವ ಪ್ರಶ್ನೆಗಳಿಗೆ ಪ್ರಶ್ನೆ ಸಂಖ್ಯೆ 121ರಿಂದ 128ರವರೆಗೆ ಸೂಕ್ತ ಉತ್ತರವನ್ನು ಆರಿಸಲು ಮೂಲಕ ಉತ್ತರಿಸಿರಿ ಅಂತ ಇದೆ ಫ್ರೆಂಡ್ಸ್. ಸೊ ಇದು ಒಂದು ಕಂಪ್ಲೀಟಾಗಿ ಒಂದು ಪ್ಯಾಸೇಜ್ ಇದೆ ಫ್ರೆಂಡ್ಸ್. ವಿತೌಟ್ ಎಕ್ಸ್ಪ್ಲನೇಷನ್ ಏನಿಲ್ಲ, ನಾನು ಶಾರ್ಟ್ ಟೈಮಲ್ಲಿ ನಿಮಗೆ ಡೈರೆಕ್ಟ್ ಆನ್ಸರ್ಸನ್ನು ಹೇಳ್ಕೊತಾ ಹೋಗ್ತೀನಿ. ಫ್ರೆಂಡ್ಸ್, ಇದು ಪ್ಯಾಸೇಜನ್ನು ನೀವು ನೋಡ್ಕೋಬೋದು. ಸೊ ಇದರಲ್ಲಿ ಬರುವಂಥ ಕ್ವೆಶನ್ಸ್ ಮೊದಲನೇದಾಗಿ ನೋಡಬೇಕಾದ್ರೆ 121 ಕ್ವೆಶನ್ ಏನಿದೆ ಅಲ್ಲ, ಕುಲದಂತ ಕಾದಂಬರಿಯ ಶೈಲಿ. ಸೊ ಇದೊಂದು ರಮ್ಯ ಶೈಲಿ, ವಿಡಂಬನಾತ್ಮಕ ಶೈಲಿ, ವ್ಯಂಗ್ಯ ಶೈಲಿ, ಹಾಸ್ಯಭರಿತ ಶೈಲಿ. ಫ್ರೆಂಡ್ಸ್, ಇದು ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 4, ಹಾಸ್ಯಭರಿತ ಶೈಲಿ. 122 ಕ್ವೆಶನ್, ಈ ಕೆಳಗಿನ ಪದಗಳಲ್ಲಿ ಯಾವುದು ಸರಿ? ಭೇದ, 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 ಭೇದ. ಓಕೆ, ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 1. ಓಕೆ, 123 ಕ್ವೆಶನ್, ಗೋವಿಂದ್ ಪಿಳ್ಳೆ ಯಾರು? ಓಕೆ, ಮಲಯಾಳಿ ಭಾಷಾ ಚರಿತ್ರೆಯ ಮೊದಲ ಲೇಖಕರು, ಮಲಯಾಳಿ ಭಾಷೆಯಲ್ಲಿನ ಬರಹಗಾರ, ಆಧುನಿಕ ಮಲಯಾಳಿ ಕಥೆಗಾರ, ಮಲಯಾಳದ ಮೊದಲ ಕಾದಂಬರಿಗಾರ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 1. ಸೊ ನೆಕ್ಸ್ಟ್ 124 ಕ್ವೆಶನ್, ಸಾಹಿತ್ಯಾಸ್ತಕ ಈ ಪದದಲ್ಲಿರುವ ಸಂಧಿ ಆದೇಶ ಸಂಧಿ, ಆಗಮ ಸಂಧಿ, ಸುವರ್ಣ ದೀರ್ಘ ಸಂಧಿ, ಗುಣ ಸಂಧಿ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 3, ದಟ್ ಈಸ್ ಸುವರ್ಣ ದೀರ್ಘ ಸಂಧಿ. ನೆಕ್ಸ್ಟ್ 125 ಕ್ವೆಶನ್ ಈಸ್, ಕುಲದಂತ ವೈಶಿಷ್ಟ್ಯತೆವೇನು? ಮಲಯಾಳಂ ಭಾಷೆಯ ಕಾದಂಬರಿ, ಮಲಯಾಳಂ ಭಾಷೆಯ ರಮ್ಯಕೃತಿ, ಮಲಯಾಳಂ ಭಾಷೆಯ ಕಾದಂಬರಿಯ ಲಕ್ಷಣದ ಮೊದಲ ಕೃತಿ, ಮಲಯಾಳಂ ಭಾಷೆಯ ಸಾಮಾಜಿಕ ಕಾದಂಬರಿ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 1, ಮಲಯಾಳಂ ಭಾಷೆಯ ಕಾದಂಬರಿ. ನೆಕ್ಸ್ಟ್ ಕ್ವೆಶನ್ 126, ಶೇಕ್ಸ್ಪಿಯರ್ನ ನಾಟಕವನ್ನು ಕಾದಂಬರಿ ರೂಪದಲ್ಲಿ ಕನ್ನಡದಲ್ಲಿ ತಂದವರು ಯಾರು? ಬಿ. ವೆಂಕಟಾಚಾರ್ಯ, ಕಲ್ಲೂರು ಉಮ್ಮನ್, ಅಹೋಬಲ್ ಶಂಕರ್, ಗುಲ್ವಾಡಿ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 2, ದಟ್ ಈಸ್ ಕಲ್ಲೂರು ಉಮ್ಮನ್. ನೆಕ್ಸ್ಟ್ 127 ಕ್ವೆಶನ್, ಮಲಯಾಳಂನ ಮೊದಲ ಕೃತಿ ಎಂದು ವಾದಿಸುವ ಇನ್ನೂ ಎಷ್ಟು ಕೃತಿಗಳು ಕುಲದಂತ ಬಿಟ್ಟು ಸೂಚಿತವಾಗಿದೆ? ಸೊ ಇದಕ್ಕೆ ಕರೆಕ್ಟ್ ಆಪ್ಷನ್ ಬಂದುಬಿಟ್ಟು ಆಪ್ಷನ್ ನಂಬರ್ 1, 2. ನೆಕ್ಸ್ಟ್ 128 ಕ್ವೆಶನ್, ಖಂಡಿಕೆ ಈ ಪದದ ಅರ್ಥ? ಭಾಗ, ಬರಹ, ಟಿಪ್ಪಣಿ, ಕಿಟಕಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 1, ದಟ್ ಈಸ್ ಭಾಗ. ಫ್ರೆಂಡ್ಸ್, ಇದೊಂದು ನೆಕ್ಸ್ಟ್ ಪ್ಯಾಸೇಜ್ ಇದೆ. ಈ ಕೆಳಗಿನ ಲೇಖನ ಭಾಗವನ್ನು ಓದಿ ಅನುಸರಿಸಿ ಬರುವ ಪ್ರಶ್ನೆಗಳಿಗೆ ಪ್ರಶ್ನೆ ಸಂಖ್ಯೆ 129ರಿಂದ 135ರವರೆಗೆ ಸೂಕ್ತ ಉತ್ತರವನ್ನು ಆರಿಸಿರುವ ಮೂಲಕ ಉತ್ತರಿಸಿರಿ ಅಂತ ಇದೆ ಫ್ರೆಂಡ್ಸ್. ಸೊ ಇದು ಪ್ಯಾಸೇಜನ್ನು ಓದ್ಕೊಳ್ಳಿ, ನಾನು ಡೈರೆಕ್ಟ್ ನಿಮಗೆ ಇದರಲ್ಲಿ ಬರುವಂತಹ ಆನ್ಸರ್ಸನ್ನು ಹೇಳ್ತೀನಿ. ಸೊ 129th ಕ್ವೆಶನ್ ಈಸ್, ಕಕ್ಕುಲಾತಿ ಈ ಪದದ ಅರ್ಥ? ಒಡನಾಟಿ, ಅತಿಯಾದ ಸಂಬಂಧ, ಪ್ರೀತಿ, ವಾಂತಿ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 1, ಒಡನಾಟಿ. ಸಾರಿ ಫ್ರೆಂಡ್ಸ್, ಆಪ್ಷನ್ ನಂಬರ್ 3, ದಟ್ ಈಸ್ ಪ್ರೀತಿ. ಓಕೆ, ಕಕ್ಕುಲಾತಿ ಪದದ ಅರ್ಥ ಪ್ರೀತಿ. ನೆಕ್ಸ್ಟ್ 130 ಕ್ವೆಶನ್, ತಲೆಬಾಗಿಲು ಈ ಪದದ ಅರ್ಥ? ಮುಖ್ಯದ್ವಾರ, ತಲೆಗೆ ಹತ್ತುವ ಬಾಗಿಲು, ಬಾಗಿಲಿನ ಮೇಲ್ಭಾಗ, ಹಿಂಬಾಗಿಲು. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 1, ಮುಖ್ಯದ್ವಾರ.
ಸೊ ನೆಕ್ಸ್ಟ್ 131 ಕ್ವಶನ್. ಮಳೆ ಇಲ್ಲದ ಮೋಡದ ವಾತಾವರಣದ ಸವರಣೆಯ ಕಥೆಯಲ್ಲಿ ಯಾವುದರ ಸೂಚಕವಾಗಿದೆ? ಒಂದನೇದು ಆಪ್ಷನ್ ಮಳೆ ಬರಹುದು ಎನ್ನುವರ ಸಂಕೇತ. ಎರಡನೇದು ಸಾಹುಕಾರ ಸತ್ತು ಹಳ್ಳಿ ವಂಕಾಗಿದ್ದರ ಸಂಕೇತ. ಮೂರನೇದು ಮೋಡವಿದ್ದರೂ ಮಳೆ ಬರುವುದರ ವರ್ಣನೆ. ನಾಲ್ಕನೇದು ಕತ್ತಲಾಗುವುದನ್ನು ಸೂಚಿಸುವ ವರ್ಣನೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 3, ದಟ್ ಈಸ್ ಮೋಡವಿದ್ದರೂ ಮಳೆ ಬರದಿರುವುದ ವರ್ಣನೆ. ನೆಕ್ಸ್ಟ್ ಕ್ವಶನ್ ಫ್ರೆಂಡ್ಸ್, 132. ಪಲ್ಲಂಗ ಈ ಪದದ ಅರ್ಥ ಕುರ್ಚಿ, ಮೇಜು, ಲಂಗ, ಕಾಟು. ಓಕೆ, ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 4, ಕಾಟು. ನೆಕ್ಸ್ಟ್ ಕ್ವಶನ್ 133. ಸಕ್ರಮ್ಮನ ಬದುಕು ಏನಾಗುವುದಿತ್ತು? ಒಬ್ಬ ಸಾಹುಕಾರನಿಂದ ಇನ್ನೊಬ್ಬನ ಮನೆ ಕೆಲಸಕ್ಕೆ ಹೋಗುವುದು, ಸಾಹುಕಾರ ಸತ್ತಿದ್ದರಿಂದ ಮುಂದೇನು ಎಂಬ ಆಲೋಚನೆ, ಸಾಹುಕಾರನ ಮನೆಯಲ್ಲಿ ಇನ್ನೂ ಇರುವುದು ಹೇಗೆ ಎಂಬ ದುಃಖ, ಸಾಹುಕಾರನ ಪ್ರೀತಿ ತಪ್ಪಿದ ಮೇಲೆ ಅತಂತ್ರವಾಗುವುದು. ಸೊ ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 2, ದಟ್ ಈಸ್ ಸಾಹುಕಾರ ಸತ್ತಿದ್ದರಿಂದ ಮುಂದೇನು ಎಂಬ ಆಲೋಚನೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಸಕ್ರಮ್ಮನ ಮನಸ್ಸು ಏನಾಗಿದೆ? ಭಯದಲ್ಲಿದೆ, ಸಮಾಧಾನವಿಲ್ಲದಾಗಿದೆ, ಸಮಾಧಾನವಿಲ್ಲದ್ದು ಈಗ ಸಮಾಧಾನಕ್ಕೆ ಬಂದಿದೆ, ಆತಂಕಗೊಂಡಿದೆ. ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 3, ಸಮಾಧಾನವಿಲ್ಲದ್ದು ಈಗ ಸಮಾಧಾನಕ್ಕೆ ಬಂದಿದೆ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ 135 ಕ್ವಶನ್. ಈ ಊರಿನ ಸಾಹುಕಾರನದು ಎಂಥ ವ್ಯಕ್ತಿತ್ವ? ಎಲ್ಲರಿಗೂ ದಾನ ಮಾಡುವವನು, ಗಂಭೀರದ ಪ್ರವೃತ್ತಿಯವನು, ತನ್ನ ದರ್ಪದಿಂದ ಜನರಿಗೆ ಹೆದರಿಸುವನು, ಹಳ್ಳಿಯ ಎಲ್ಲರ ಪ್ರೀತಿ ಗಳಿಸಿದ್ದನು. ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 4, ಹಳ್ಳಿಯ ಎಲ್ಲರ ಪ್ರೀತಿ ಗಳಿಸಿದ್ದವನು. ಸೊ ದ ನೆಕ್ಸ್ಟ್ ಕ್ವಶನ್ 136. ಆಲಿಸುವಿಕೆಯನ್ನು ಮಾಡಲು ಟಾಪ್ ಡೌನ್ ವಿಧಾನವನ್ನು ಇದನ್ನು ಒಳಗೊಂಡಿದೆ. ನಿರ್ದಿಷ್ಟ ವಿವರಗಳಿಗೆ ಗಮನ ಕೊಡುವುದು, ಭಾಷಣ, ಪದ್ಯ ಅಥವಾ ಆಡಿಯೋದ ಸಾರಾಂಶವನ್ನು ಆಲಿಸುವುದು, ಪದ್ಯ, ಭಾಷಣ ಅಥವಾ ಆಡಿಯೋದ ಒಟ್ಟಾರೆ ಸಂದೇಶವನ್ನು ಆಲಿಸುವುದು. ನಾಲ್ಕನೇದು ಪ್ರತಿಯೊಂದು ಧ್ವನಿ, ಪದಗಳು, ನುಡಿಗಟ್ಟುಗಳು, ಕ್ಲಾಸ್ಗಳು ಮತ್ತು ವಾಕ್ಯಗಳನ್ನು ಆಲಿಸುವುದು. ಸೊ ಫ್ರೆಂಡ್ಸ್, ಇದು 136 ಕ್ವಶನ್ದ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 2, ಭಾಷಣ, ಪದ್ಯ ಅಥವಾ ಆಡಿಯೋ ಸಾರಾಂಶವನ್ನು ಆಲಿಸುವುದು. ನೆಕ್ಸ್ಟ್ ಕ್ವಶನ್ ಈಸ್ ಕೃಪಾ ಮತ್ತು ಕರಣ್ ಅವಳಿ ಮಕ್ಕಳು ಮತ್ತು ಮಣಿಪುರಿಯ ನಿರ್ದಿಷ್ಟ ಉಪಭಾಷೆಯನ್ನು ಮಾತನಾಡುತ್ತಾರೆ. ಆದರೆ ಮಾತಿನಲ್ಲಿ ವ್ಯತ್ಯಾಸವಿದೆ. ಏಕ ಭಾಷೆಯನ್ನು ಮಾತನಾಡುವ ಅವರ ವೈಯಕ್ತಿಕ ವಿಶೇಷ ವಿಧಾನ ಯಾವುದು? ಐಡಿಯಲೆಕ್ಟ್, ಉಪಭಾಷೆ, ಮಾತಿನ ರೀತಿ, ಮಣಿಪುರಿ. ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 1, ಐಡಿಯಲೆಕ್ಟ್. ನೆಕ್ಸ್ಟ್ ಕ್ವಶನ್ 138. ರಾಷ್ಟ್ರೀಯ ಶಿಕ್ಷಣ ನೀತಿ NEP 2020 ಪ್ರಕಾರ ಶಾಸ್ತ್ರೀಯ ಭಾಷೆಗೆ ಸಂಬಂಧಿಸಿದಂತೆ ಈ ಕೆಳಗಿನಲ್ಲಿರುವ ಯಾವುದು ಸರಿ? ದ್ವಿತೀಯ ಘಟ್ಟದಲ್ಲಿ ಹೆಚ್ಚುವರಿ ಆಯ್ಕೆಯಾಗಿ ಶಾಸ್ತ್ರೀಯ ಭಾಷೆ ಅಧ್ಯಯನ, ತ್ರಿಭಾಷಾ ಸೂತ್ರದ ಅಡಿಯಲ್ಲಿ ಶಾಸ್ತ್ರೀಯ ಭಾಷೆಯ ಅಧ್ಯಯನವು ಒಂದು ಆಯ್ಕೆಯಾಗಿದೆ. ಪೂರ್ವ ಸಿದ್ಧತಾ ಹಂತದಲ್ಲಿ ಶಾಸ್ತ್ರೀಯ ಭಾಷೆಯ ಅಧ್ಯಯನ, ದ್ವಿತೀಯ ಹಂತದಲ್ಲಿ ಒಂದು ಮೂಲ ಭಾಷೆ ಅಂದರೆ ಕೋರ್ ಶಾಸ್ತ್ರೀಯಾಗಿ ಭಾಷೆಯ ಅಧ್ಯಯನ. ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 2, ದಟ್ ಈಸ್ ತ್ರಿಭಾಷಾ ಸೂತ್ರದ ಅಡಿಯಲ್ಲಿ ಶಾಸ್ತ್ರೀಯ ಭಾಷೆಯ ಅಧ್ಯಯನವು ಒಂದು ಆಯ್ಕೆಯಾಗಿದೆ. ನೆಕ್ಸ್ಟ್ 139 ಕ್ವಶನ್. ಭಾಷಾ ತರಗತಿಯಲ್ಲಿ ಪ್ರಾಜೆಕ್ಟ್ ಕೆಲಸವನ್ನು ವಿನ್ಯಾಸಗೊಳಿಸುವ ಮತ್ತು ಮಾಡುವ ಹಂತಗಳು ಯಾವುವು? ಗುಂಪುಗಳನ್ನು ರಚಿಸುವುದು, ಯೋಜನೆ, ಮಾಹಿತಿ ಸಂಗ್ರಹಣೆ, ಮಾಹಿತಿಯ ವ್ಯಾಖ್ಯಾನ, ಕರುಡೆ ಬರವಣಿಗೆ, ವಿಷಯವನ್ನು ಗುರುತಿಸುವುದು ಮತ್ತು ವರದಿಯನ್ನು ಅಂತಿಮಗೊಳಿಸುವುದು. ಗುಂಪುಗಳನ್ನು ರಚಿಸುವುದು ಫ್ರೆಂಡ್ಸ್, ಇದು ಆರ್ಡರ್ ವೈಸ್ ಮಾಡೋದಿದೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ 2, ಗುಂಪುಗಳನ್ನು ರಚಿಸುವುದು, ವಿಷಯವನ್ನು ಗುರುತಿಸುವುದು, ಯೋಜನೆ
ಮಾಹಿತಿ ಸಂಗ್ರಹಣೆ, ಮಾಹಿತಿ ವ್ಯಾಖ್ಯಾನ, ಕರಡು ಬರೆಯುವುದು ಮತ್ತು ವರದಿ ಅಂತಿಮಗೊಳಿಸುವಿಕೆ. ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ 140. 7ನೆಯ ತರಗತಿಯ ಶಿಕ್ಷಕೀಯ ಪಠ್ಯದಲ್ಲಿ ಪ್ರಸ್ತುತಪಡಿಸಲಾದ ಜನರು ಮತ್ತು ಸಮುದಾಯದ ಶಕ್ತಿ ಮತ್ತು ಗುರುತುಗಳ ಹಿನ್ನೆಲೆಯಲ್ಲಿ ಪಠ್ಯಭಾಗವನ್ನು ಕಲಿಯುವವರು ಓದಬೇಕೆಂದು ಬಯಸುತ್ತಾಳೆ. ಕಲಿಯುವರಲ್ಲಿ ಏನನ್ನು ಉತ್ತೇಜಿಸುವ ಗುರಿಯು ಶಿಕ್ಷಕಿಗೆ ಇದೆ? ಭಾಷಾ ಸಾಕ್ಷರತೆ, ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಭಾಷಾ ಸಾಕ್ಷರತೆ, ವಿಮರ್ಶಾತ್ಮಕ ಸಾಕ್ಷರತೆ, ವಿಶ್ಲೇಷಣಾತ್ಮಕ ಓದುವಿಕೆ, ಸಾಹಿತ್ಯ ಕೌಶಲ್ಯಗಳು. ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 1 ಭಾಷಾ ಸಾಕ್ಷರತೆ. ನೆಕ್ಸ್ಟ್ 141 ಕ್ವಶನ್. ಇಲ್ಲಿ ಒಂದು ಪಠ್ಯವಿದೆ. ಪಠ್ಯವು ಯಾವ ಭಾಷಾ ರಿಜಿಸ್ಟರ್ಗೆ ಸೇರಿದ್ದು ಎನ್ನುವುದನ್ನು ಕಂಡುಹಿಡಿಯಿರಿ. ಓಕೆ, ಸೊ ಇಲ್ಲಿ ಪಠ್ಯ ಏನಿದೆ ಅಂದರೆ ಇದ್ದಕ್ಕಿದ್ದಂತೆ ಕ್ರಾಂತಿಯ ನಂತರ ಇದನ್ನು ಬದಲಾಯಿಸಲು ಸಾಧ್ಯವಾಯಿತು. ಯುರೋಪ್ ಮತ್ತು ಏಷ್ಯಾ ಸೇರಿದಂತೆ ಪ್ರಪಂಚದ ಅನೇಕ ಭಾಗಗಳಲ್ಲಿ ವೈಯಕ್ತಿಕ ಹಕ್ಕುಗಳ ಬಗ್ಗೆ ಮತ್ತು ಸಾಮಾಜಿಕ ಶಕ್ತಿಯನ್ನು ಯಾರು ನಿಯಂತ್ರಿಸುತ್ತಾರೆ ಎಂಬುದರ ಕುರಿತು ಹೊಸ ವಿಚಾರಗಳನ್ನು ಚರ್ಚಿಸಲು ಪ್ರಾರಂಭಿಸಿತು. ಭಾರತದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಮತ್ತು ಡರೋಜಿಯೋ ಫ್ರೆಂಚ್ ಕ್ರಾಂತಿಯ ಮಹತ್ವದ ಬಗ್ಗೆ ಮಾತನಾಡಿದರು. ವಸಾಹತುಗಳಲ್ಲಿ ಬೆಳವಣಿಗೆಗಳು ಇದರಿಂದ ಸಾಮಾಜಿಕ ಬದಲಾವಣೆ ಆಲೋಚನೆಗಳನ್ನು ಮರುರೂಪಿಸಿದವು. ಸೊ ಇದರಲ್ಲಿ ಆಪ್ಷನ್ ಬಂದ್ಬಿಟ್ಟು ವಿಜ್ಞಾನ ರಿಜಿಸ್ಟರ್, ರಾಜಕೀಯ ರಿಜಿಸ್ಟರ್, ಸಾಮಾಜಿಕ ಜ್ಞಾನ ರಿಜಿಸ್ಟರ್, ಕ್ರಾಂತಿ ರಿಜಿಸ್ಟರ್. ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 3 ಸಾಮಾಜಿಕ ಜ್ಞಾನ ರಿಜಿಸ್ಟರ್. ನೆಕ್ಸ್ಟ್ 142 ಕ್ವಶನ್. ಭಾಷೆಯ ಮೌಲ್ಯಮಾಪನವು ಸಾಮಾನ್ಯವಾಗಿ ಗ್ರಹಿಕೆಯ ಕೌಶಲ್ಯಗಳಿಗೆ ಮಹತ್ವ ಕೊಡುವುದಿಲ್ಲ ಎಂದು 8ನೇ ತರಗತಿಗೆ ಸುಭಾಷ್ ಎಂಬ ಅಧ್ಯಾಪಕ ವಿಷಾದಿಸುತ್ತಾನೆ. ಅವರು ಹೇಳಲು ಗ್ರಹಿಕೆಯ ಕೌಶಲ್ಯಗಳು ಎಂದರೇನು? ಮೊದಲನೇ ಆಪ್ಷನ್ ಕೇಳುವುದು ಮತ್ತು ಬರೆಯುವುದು, ಎರಡನೇ ಆಪ್ಷನ್ ಮಾತನಾಡುವುದು ಮತ್ತು ಓದುವುದು, ಮೂರನೇ ಆಪ್ಷನ್ ಕೇಳುವುದು ಮತ್ತು ಓದುವುದು, ನಾಲ್ಕನೇ ಆಪ್ಷನ್ ಮಾತನಾಡುವುದು ಮತ್ತು ಬರೆಯುವುದು. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 2 ಮಾತನಾಡುವುದು ಮತ್ತು ಓದುವುದು. ನೆಕ್ಸ್ಟ್ 143 ಕ್ವಶನ್. ಭಾರತೀಯ ಸಂವಿಧಾನದಲ್ಲಿ ಇಂಗ್ಲಿಷ್ ಭಾಷೆಗೆ ಯಾವ ಸ್ಥಾನಮಾನ ನೀಡಲಾಗಿದೆ? ಅಧಿಕೃತ ಭಾಷೆ, ಅಸೋಸಿಯೇಟ್ ಅಧಿಕೃತ ಭಾಷೆ, ವಿದೇಶಿ ಭಾಷೆ, ಶಾಸನಬದ್ಧ ಸಂಸ್ಥೆ ಭಾಷೆ. ಸೊ ಇದಕ್ಕೆ ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 2 ಅಸೋಸಿಯೇಟ್ ಅಧಿಕೃತ ಭಾಷೆ. ನೆಕ್ಸ್ಟ್ 144 ಕ್ವಶನ್. ಅಶ್ವಿನ್ಗೆ ಹುಟ್ಟಿನಿಂದಲೇ ಒಡಿಯಾ ಭಾಷೆ ಗೊತ್ತು ಮತ್ತು ಅವನು ಇಂಗ್ಲಿಷ್ ಮತ್ತು ಹಿಂದಿಯನ್ನು ಅಭ್ಯಾಸ ಮಾಡುತ್ತಾನೆ. ಈ ಹೇಳಿಕೆಯ ಆಧಾರದ ಮೇಲೆ ಈ ಕೆಳಗಿನ ಯಾವ ಹೇಳಿಕೆಯು ನಿಜವಲ್ಲ ಎಂಬುದು ಕಂಡುಹಿಡಿಯಿರಿ. ಮೊದಲನೇದು ಅವನ ಒಡಿಯಾ ಕಲಿಕೆಯು ಭಾಷೆಯನ್ನು ಗಳಿಸುವುದು, ಎರಡನೇದು ಅವನ ಹಿಂದಿ ಕಲಿಕೆಯು ಭಾಷಾ ಕಲಿಕೆಯಾಗಿದೆ, ಮೂರನೇದು ಅವನ ಇಂಗ್ಲಿಷ್ ಕಲಿಕೆಯು ಭಾಷೆ ಕಲಿಕೆಯಾಗಿದೆ, ನಾಲ್ಕನೇ ಆಪ್ಷನ್ ಅವನ ಇಂಗ್ಲಿಷ್ ಕಲಿಕೆಯು ಭಾಷೆ ಗಳಿಕೆಯಾಗಿದೆ. ಸೊ ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 4 ಅವನ ಇಂಗ್ಲಿಷ್ ಕಲಿಕೆಯು ಭಾಷಾ ಗಳಿಕೆಯಾಗಿದೆ. ನೆಕ್ಸ್ಟ್ ಕ್ವಶನ್ 145. ಭಾಷೆಯು ಒಂದು ವ್ಯವಸ್ಥೆಯಾಗಿ ಕೆಲಸ ಮಾಡುತ್ತದೆ ಎಂಬುದನ್ನು ಕಲಿಯುವವರು ಅರ್ಥ ಮಾಡಿಕೊಂಡು ಅನ್ವಯಿಸುತ್ತಾರೆ. ಆಪ್ಷನ್ ನಂಬರ್ 1 ಸಂವಹನ ಸಾಮರ್ಥ್ಯ, ಆಪ್ಷನ್ ನಂಬರ್ 2 ವ್ಯವಸ್ಥಿತ ಸಾಮರ್ಥ್ಯ ಅಂದರೆ ಸಿಸ್ಟಮೆಟಿಕ್ ಕಾಂಪಿಟೆನ್ಸ್, ಮೂರನೇ ಆಪ್ಷನ್ ಸಾಮಾಜಿಕ ಭಾಷಾ ಸಾಮರ್ಥ್ಯ, ನಾಲ್ಕನೇ ಆಪ್ಷನ್ ಕಾರ್ಯತಂತ್ರ ಸಾಮರ್ಥ್ಯ. ಸೊ ಇದಕ್ಕೆ ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 2 ವ್ಯವಸ್ಥಿತ ಸಾಮರ್ಥ್ಯ ಸಿಸ್ಟಮೆಟಿಕ್ ಕಾಂಪಿಟೆನ್ಸ್. ನೆಕ್ಸ್ಟ್ 145 ಕ್ವಶನ್. ಸಾಧನ ಸಾಮಗ್ರಿಗಳ ಪ್ರೇರಣೆಯು ಇಂಥ ಸಂದರ್ಭದಲ್ಲಿ ಆಗುತ್ತದೆ. ಫಸ್ಟ್ ಆಪ್ಷನ್ ಒಬ್ಬ ವ್ಯಕ್ತಿಯು ಉದ್ಯೋಗದಂತಹ ಪ್ರಯೋಜನಕಾರಿ ಕಾರಣಕ್ಕಾಗಿ ಭಾಷೆಯನ್ನು ಕಲಿಯುತ್ತಾನೆ. ಎರಡನೇ ಆಪ್ಷನ್ ಒಬ್ಬ ವ್ಯಕ್ತಿಯು ಸ್ಥಳೀಯ ಭಾಷಿಕರಿಗೆ ಹತ್ತಿರವಾಗಲು ಭಾಷೆಯನ್ನು ಕಲಿಯುತ್ತಾನೆ. ಮೂರನೇ ಆಪ್ಷನ್ ಒಬ್ಬ ವ್ಯಕ್ತಿಯು ತನ್ನ ಸಮುದಾಯಗಳ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಿಗಾಗಿ ಭಾಷೆಯನ್ನು ಕಲಿಯುತ್ತಾನೆ. ನಾಲ್ಕನೇ ಆಪ್ಷನ್ ಒಬ್ಬ ವ್ಯಕ್ತಿಯು ಪುಸ್ತಕವನ್ನು ಬರೆಯಲು ಭಾಷೆಯನ್ನು ಕಲಿಯುತ್ತಾನೆ. ಸೊ
ಸೊ ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 4, ದಟ್ ಈಸ್ ಒಬ್ಬ ವ್ಯಕ್ತಿಯು ಪುಸ್ತಕವನ್ನು ಬರೆಯಲು ಭಾಷೆಯನ್ನು ಕಲಿಯುತ್ತಾನೆ. ಸೊ ದ ನೆಕ್ಸ್ಟ್ 147 ಕ್ವಶನ್, ಕೆಳಗಿನಲ್ಲಿಯೂ ಯಾವುದು ಭಾಷೆ ವಿಷಯದಲ್ಲಿ ನಿಜವಲ್ಲ? ಒಂದನೇದು, ಭಾಷೆಯು ಚಹರೆಯನ್ನು ವ್ಯಕ್ತಪಡಿಸುತ್ತದೆ. ಭಾಷೆಯು ಇತಿಹಾಸದ ಭಂಡಾರ. ಮೂರನೇದು, ಮಾನವನ ಜ್ಞಾನದ ಮೊತ್ತಕ್ಕೆ ಭಾಷೆಯು ಕೊಡುಗೆ ನೀಡುತ್ತದೆ. ನಾಲ್ಕನೇ ಆಪ್ಷನ್, ಕೆಲವು ಭಾಷೆಗಳು ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಅನ್ನು ಮಾತ್ರ ಉತ್ತಮವಾಗಿ ತಿಳಿಸಬಲ್ಲವು. ಸೊ ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 4, ದಟ್ ಈಸ್ ಕೆಲವು ಭಾಷೆಗಳು ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಅನ್ನು ಮಾತ್ರ ಉತ್ತಮವಾಗಿ ತಿಳಿಸಬಲ್ಲವು. ಫ್ರೆಂಡ್ಸ್, 148 ಕ್ವಶನ್, ಅದಿತಿಯು ಪೂರ್ಣ ಭೂತಕಾಲದ ನಿಯಮಗಳನ್ನು ತಿಳಿದಿದ್ದಾಳೆ, ಆದರೆ ಸನ್ನಿವೇಶದಲ್ಲಿ ಬಳಸಲು ಆಗುತ್ತಿಲ್ಲ. ಅವಳು ಎಂಥ ಜ್ಞಾನವನ್ನು ಹೊಂದಿದ್ದಾಳೆ ಎಂದು ಹೇಳಿ. ಫಸ್ಟ್ ಆಪ್ಷನ್ ಭಾಷಾ ಸ್ವಾಧೀನ ಸಾಧನ. ಎರಡನೇ ಆಪ್ಷನ್ ಕಾರ್ಯವಿಧಾನ ಜ್ಞಾನನ ಪ್ರೊಸೀಜರ್. ಮೂರನೇ ಆಪ್ಷನ್ ಘೋಷಣಾತ್ಮಕ ಜ್ಞಾನ ಡಿಕ್ಲರೇಟಿವ್. ಓಕೆ, ನಾಲ್ಕನೇ ಆಪ್ಷನ್ ಜ್ಞಾನದ ಅನ್ವಯಿಕತೆ. ಸೊ ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 1, ದಟ್ ಈಸ್ ಭಾಷಾ ಸ್ವಾಧೀನ ಸಾಧನ. ಓಕೆ, ಸೊ ನೆಕ್ಸ್ಟ್ 149 ಕ್ವಶನ್, ಒಬ್ಬ ವಿದ್ಯಾರ್ಥಿಯು ನಿರ್ದಿಷ್ಟ ವಲಯದಲ್ಲಿ ದೌರ್ಬಲ್ಯ ಮತ್ತು ಬಲವನ್ನು ಗುರುತಿಸುವ ಪರೀಕ್ಷೆಯನ್ನು ಹೇಗೆ ಗುರುತಿಸುತ್ತಾರೆ? ಮೊದಲನೇ ಆಪ್ಷನ್ ವಸ್ತುನಿಷ್ಠ ಪರೀಕ್ಷೆ ಅಂದರೆ ಆಬ್ಜೆಕ್ಟಿವ್ ಟೆಸ್ಟ್. ಸಿಂಧುತ್ವ ಪರೀಕ್ಷೆ ವ್ಯಾಲಿಡಿಟಿ ಟೆಸ್ಟ್. ಗುರುತಿಸುವಿಕೆ ಪರೀಕ್ಷೆ ಡಯಾಗ್ನೋಸ್ಟಿಕ್ ಟೆಸ್ಟ್. ಪ್ರಾರಂಭದ ಪರೀಕ್ಷೆ ಫಾರ್ಮೇಟಿವ್ ಟೆಸ್ಟ್. ಸೊ ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 3, ದಟ್ ಈಸ್ ಗುರುತಿಸುವಿಕೆ ಪರೀಕ್ಷೆ ಡಯಾಗ್ನೋಸ್ಟಿಕ್ ಟೆಸ್ಟ್. ಫ್ರೆಂಡ್ಸ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್ 150th ಕ್ವಶನ್, 7ನೆಯ ತರಗತಿಯ ಶಿಕ್ಷಕರು ಒಬ್ಬ ವ್ಯಕ್ತಿಯ ವಿವರಣೆಯನ್ನು ಬರೆಯುವ ಕೆಲಸವನ್ನು ನೀಡಲು ಬಯಸಿದ್ದರು. ಅವರು ತರಗತಿಯಿಂದ ಆಚೆ ಹೋಗಿ ತರಗತಿಗೆ ವ್ಯಾಪಾರಿಯನ್ನು ಹಾಕರ್ ಬುಟ್ಟಿಗೆ ಸಮೇತ ಕರೆತಂದಳು. ಅವನಿಗೆ ಸುಮಾರು 7 ನಿಮಿಷ ಅಲ್ಲಿ ಇರಲು ಹೇಳಿದಳು. ತನ್ನ ವಿದ್ಯಾರ್ಥಿಗಳನ್ನು ಜೋಡಿಗಳಾಗಿ ಕೆಲಸ ಮಾಡಲು ಹೇಳಿ ಆ ವ್ಯಕ್ತಿಯ ವಿವರಣೆಯನ್ನು ಬರೆಯಲು ಹೇಳಿದಳು. ಈ ಚಟುವಟಿಕೆಯಲ್ಲಿ ವ್ಯಾಪಾರಿಯನ್ನು ಅಂದರೆ ಹಾಕರ್ನನ್ನು ಏನೆಂದು ನೀವು ತಿಳಿಯುತ್ತೀರಿ? ಆಪ್ಷನ್ ನಂಬರ್ 1 ಬೋಧನಾ ಸಹಾಯಕ. ಆಪ್ಷನ್ ನಂಬರ್ 2 ಹಾಕರ್ ಅಂದರೆ ವ್ಯಾಪಾರಿ. ಆಪ್ಷನ್ ನಂಬರ್ 3 ಚಟುವಟಿಕೆಯಲ್ಲಿ ಭಾಗವಹಿಸುವವನು. ಆಪ್ಷನ್ ನಂಬರ್ 4 ಸಾಧನ ಸಾಮಗ್ರಿಗಳು. ಫ್ರೆಂಡ್ಸ್, ಇದಕ್ಕೆ ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ನಂಬರ್ 4 ಸಾಧನ ಸಾಮಗ್ರಿಗಳು. ಓಕೆ, ಸೊ ಫ್ರೆಂಡ್ಸ್, ಇವತ್ತಿನ ಇದೊಂದಿಷ್ಟು ಮಾಹಿತಿ ಇದೆ. ಎಲ್ಲ 30th ಕ್ವಶನ್ಸ್ ಏನಿದೆಲ್ಲ ಸಾಲ್ವ್ ಮಾಡಿದ್ದೀನಿ. ಸೊ ಯಾರು ಅಭ್ಯರ್ಥಿಗಳು ಇದೊಂದು ಎಕ್ಸಾಮ್ ಬರೆದಿದ್ದೀರಾ ಒಂದ್ಸಲ ನೀವು ಕ್ರಾಸ್ ವೆರಿಫೈ ಮಾಡ್ಕೋಬಹುದು. ಓಕೆ, ಸೊ ಫ್ರೆಂಡ್ಸ್, ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಭೇಟಿ ಆಗ್ತೀನಿ ಹೊಸ ಅಪ್ಡೇಟ್ಸ್ ಜೊತೆ.